ನಮ್ಮಮ್ಮ ಶಾಕ್ ಆಗ್ಬಿಡ್ತಾರೆ. ಶಾಕ್ ನಾನು ನಿಮ್ಗೆ ನೋಡಿ ಪಬ್ಲಿಕಲ್ಲಿ ಹೇಳೋನೆ ನಾಳೆ ದಿನ ನಾನು ಕಾಣೆ ಆದ್ರೆ 15 ದಿನಕ್ಕೆ ಒಂದ್ಸಲ ಬಂದು ಡ್ಯಾನ್ಸ್ ಮಾಡೋಣ ಅಂತ ಹೇಳೋರೆ. ನೋಡೋಣ ಎಷ್ಟು ಮಟ್ಟಿಗೆ ಬರ್ತಾರೆ ಅಂತ. ಬಸ್ಗಳು ತುಂಬಾ ರಶ್ ಇರುತ್ತೆ, ಸೊ ನಾವು ಬೇಗ ಹೊರಟಷ್ಟು ನಮಗೆ ಒಳ್ಳೇದು. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್. ಎಷ್ಟೊಂದು ದಿನ ಹೋಗಿತ್ತು ಸ್ವಿಮ್ ಮಾಡಿ. ಹಲೋ ಗಾಯ್ಸ್, ಗುಡ್ ಇನ್ ದ ಮಾರ್ನಿಂಗ್. ಇವತ್ತು ಅಂದರೆ 4:30ಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ವೆರಿ ಯೂನಿಕ್ ವೇ ನಾನು ಸ್ಟಾರ್ಟ್ ಮಾಡ್ತೀನಿ ಇವತ್ತು. ಬಿಕಾಸ್ ಈ ಗಾಡಿ ಓಡಿಸೋ ಸ್ಪೀಡ್ನಲ್ಲಿ ನನಗೆ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ, ಅಂದರೆ ಮಾತಾಡೋಕ್ಕಾಗಲಿಲ್ಲ, ತುಂಬ ಗಾಡಿ ಸೌಂಡ್ ಬರುತ್ತೆ ಅಂತ ಸುಮ್ಮನೆ ಅದೇ. ಆ್ಯಂಡ್ ಇವತ್ತು ಇಷ್ಟು ಬೆಳಗ್ಗೆ ನಾನು ಹೊರಟಿದ್ದೀನಿ ಊರಿಗೆ. ಆ್ಯಂಡ್ ನಿಮಗೆ ಕ್ವೆಶನ್ ಇರ್ಬೋದು, ಏನಕ್ಕೆ ಬಿಂದು ಇಷ್ಟು ಬೆಳಗ್ಗೆ ಎದ್ದು ಊರಿಗೆ ಹೋಗ್ತಾ ಇದ್ದೀರಾ, ಏನಾಯಿತು ಅಂತ. ಬಟ್ ಇಟ್ ವಾಸ್ ನಾಟ್ ಟು ರಿವೀಲ್ ನಾವು. ಅದೇನು ಅಂತ ನಾನು ಇವಾಗಲೇ ಹೇಳೋಕ್ಕಾಗಲ್ಲ ನಿಮಗೆ. ಬಟ್ ಇನ್ನೊಂದು ಸ್ವಲ್ಪ ತಿಂಗಳುಗಳಲ್ಲಿ ಖಂಡಿತ ಹೇಳ್ತೀನಿ. ಅಲ್ಲಿ ತನಕ ಯು ವಿಲ್ ಹ್ಯಾವ್ ಟು ಬೇರ್ ವಿತ್ ಮೀ. ಆ್ಯಂಡ್ ಇದೇ ರೀಸನಿಂದನೇ ಮಮ್ಮಿ ಜಾಸ್ತಿ ಊರಿಗೆ ಅಲ್ಲಿಂದ ಬೆಂಗಳೂರಿಂದ ಊರಿಗೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಒಂದಷ್ಟು ಕಮೆಂಟ್ಸ್ ನಾನು ನೋಡಿದೆ, ದಟ್ ಏನಕ್ಕೆ ಮಮ್ಮಿ ಊರಿಗೆ ಹೋಗ್ತಾ ಇರ್ತಾರೆ ಅಂತ. ಸೊ ಅದನ್ನೆಲ್ಲ ನಿಮಗೆ ಒಂದೇ ಸಲ ಹೇಳ್ತೀನಿ. ಇನ್ನೊಂದು ಸ್ವಲ್ಪ ದಿನಗಳ ಟೈಮ್ ಕೊಡಿ ಅಷ್ಟೇ. ಆ್ಯಂಡ್ ಇವಾಗ ನಾನು ಹೋಗಿ ಬಸ್ಸು ಹತ್ತದೆ 5 ಗಂಟೆ ಏನೋ ಆಗಿತ್ತು ನಾನು ಹೊರಡೋ ಅಷ್ಟರಲ್ಲಿ. ಸೊ ಬಸ್ಸಲ್ಲಿ ಒಬ್ಬರು ಇರಲಿಲ್ಲ, ಒಳ್ಳೆ ಖಾಲಿ ಬಸ್ನಲ್ಲಿ ಜರ್ನಿ ಮಾಡ್ಕೊಂಡು ಬಂದೆ ನಾನು. ಹಲೋ, ವೆಲ್ಕಮ್ ಟು ಚನ್ನಪಟ್ಟಣ. ನಾನು ಅಷ್ಟರಲ್ಲಿ ಬಂದವಳು ನೋಡಿ ಇವಳು. ಇಷ್ಟು ಬೆಳಗ್ಗೆ ನನ್ನ ಲೈಫಲ್ಲಿ ಯಾವತ್ತಾರು ನಾನು ಬರ್ತೀನಿ ಅನ್ಕೊಂಡಿದ್ನ, ಚಾನ್ಸೇ ಇಲ್ಲ. ನೋಡಿ ಜೀವನದಲ್ಲಿ ನಂಬಿಕೆ ಇರೋರು ನಿಮ್ಮ ಸುತ್ತಮುತ್ತ ಇರಬೇಕು, ಈ ಥರ ಇರೋರಲ್ಲ. ಕಷ್ಟಪಟ್ಟು ಎದ್ದು ಬಂದಿದ್ದೀನಿ, ಬರ್ತೀಯ ಅಂತ ನಂಬಿಕೆನೇ ಇರಲಿಲ್ವಂತೆ. ಎಂಥ ತಂಗಿ ಪಾಪ ಬೆಳಗ್ಗೆ ಇವಳನ್ನ ಎಬ್ಬರಿಸಿದೆ. ನಾನು ಮನೆಯಿಂದ ಹೊರಟಾಗಿಂದ ಮೆಸೇಜ್ ಮಾಡ್ತಿದ್ದೀನಿ, ಮನೆಯಿಂದ ಹೊರಟೆ ಕಣೆ, ಬಸ್ ಹತ್ತೆ ಕಣೆ, ಬಿಡ್ದಿಲ್ಲಿದ್ದೀನಿ, ರಾಮನಗರದಲ್ಲಿದ್ದೀನಿ. ಎದ್ದಾಳ್ತಿದ್ದೆ 7:30 8 ಗಂಟೆ, ಹಿಂಗೆ ಬರ್ತಾಳೆ ಅಂತ 6 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಎದ್ದಿದ್ದೀನಿ. ನಮ್ಮಮ್ಮ ಶಾಕ್ ಆಗ್ಬಿಡ್ತಾರೆ. ಶಾಕ್ ನಾನು ನಿಮ್ಗೆ ಈ ಕಡೆಯಿಂದ ಬರ್ತಾ ಇದ್ದೀನಿ ಮೇಡಮ್, ಆ ಕಡೆ ನಡ್ಕೊಂಡು ಹೋಗೈತೆ. ಎಲ್ಗೆ ಅಂತ ಆಯ್ತು. ಬರ್ತೀನಿ ಮೇಡಮ್, ಒಂದು 5 ನಿಮಿಷ ಅಂದ್ಬಿಟ್ಟು ಬಂದೆ. ಡೌಟ್ ಬಂದಿರೋಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ನಮ್ಮ ಮಮ್ಮಿಗೆ ಚೆನ್ನಾಗಿ ಗೊತ್ತು ನಾನು ಎದ್ದೋಳಲ್ಲ, ಈ ಥರ ಬೆಳಗ್ಗೆ ಎದ್ದು ಬರೋಳಂತೂ ಚಾನ್ಸೇ ಇಲ್ಲ ಅಂತ. ಬಟ್ ನಾನು ನನ್ನೇ ಶಾಕ್ ಮಾಡ್ಕೊಂಬಿಟ್ಟಿದ್ದೀನಿ ಇವತ್ತು. ಸೊ ಬನ್ನಿ ಹೋಗಿ ನಮ್ಮ ಮಮ್ಮಿಗೂ ಸರ್ಪ್ರೈಸ್ ಆ್ಯಂಡ್ ಶಾಕ್ ಕೊಡೋಣ. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಬಿಟ್ಬಿಟ್ಟು ಬರ್ತಾರೆ, ಏನು ಮಾಡೋಣ ಅಮ್ಮ ಅಂತ ಅನ್ನೋರು. ಹಾಂ ಸರಿ ಬಿಡಿಸೋನು, ವಾಪಸ್ಸು ಹೋಗೋಣ. ಅಯ್ಯೋ ಚಿಕ್ಕ ಮರಿ, ನಾನು ನೋಡೇ ಇರ್ಲಿಲ್ಲ, ಕರ್ಕೊಂಡು ಹೋಗ್ಬಿಡೋಣ. ನನ್ನ ಇಷ್ಟ, ನೀನೇನ್ ಕೇಳೋದು? ಎಷ್ಟೊತ್ತಿಗೆ? ಏನ್ ಆಟ ಆಡ್ತೈತೆ ನೋಡ್ರಿ ಇದು. ಇದ್ರ ಹೆಸರು ಏ ಚಾರ್ಲಿ. ಇದು ಚಿನ್ನು, ಅದು ಚಾರ್ಲಿ, ಅದು ಜಾಕಿ. ಅದು ಚಿಕ್ಕದು ಪಾಪ. ಅಲ್ಲಿ ನೋಡಿ ಆಟ ಆಡ್ಬೇಕು ಅಂತದೆ. ಮೆರೂನ್ ಕಲರ್ ತರ ಜಾಕಿ ಏನೋ ಸಮಾಧಾನವಾಗಿರೋದಕ್ಕೆ ಪರವಾಗಿಲ್ಲ. ಅದೇನಾದ್ರು ರೊಚ್ಚಿಗೆ ಇದ್ರೆ ನಿಂಗೆ ಇವಾಗ ಅರಿಯೋದು. ರೊಚ್ಚಿಗೆ ಇದ್ದಾಳಲ್ಲ, ಅದೇನೆ ಸಾಫ್ಟ್ ಅದು, ಅದಕ್ಕೆ. ಅಲ್ಲೋಳ ಚಾರ್ಲಿ ತಿರ್ಗೇ ನೋಡಲ್ಲ. ನಮ್ಮ ಆಂಟಿಗೆ ಗೊತ್ತಿಲ್ಲ ನಾವು ಬಂದಿರೋದು. ನೋಡೋಣ ಸರ್ಪ್ರೈಸ್ ಆಗ್ತಾರ ಅಂತ. ಇಲ್ಲಿ ಒಂದು ವಿಡಿಯೋ ಆನ್ ಮಾಡ್ತೀನಿ ನಾನು. ನಮ್ಮ ಆಂಟಿನೇ ಬೆಳೆಸಿರುವಂಥ ಗಾರ್ಡನ್. ನಾನು ಲಿಚ್ಚಿ, ಅಯ್ಯೋ ನಂಗೆ ಇವಾಗ ಹೇಳುವಾಗ ನೆನಪಾಗ್ತಿದೆ, ಲಿಚ್ಚಿ ಏನಾಗಿದೆ ಅಂತ ತೆಗ್ದೆ ನೋಡಿಲ್ಲ. ಬಟ್ ನಾನು ಹೇಳ್ದಂಗೆ ಲಿಚ್ಚಿ ಗಿಡ ಒಂದು ಸ್ವಲ್ಪ ಮರ ಥರ ಆದಾಗ ನಾವು ಇಲ್ಲಿ ತಂದು ಹಾಕ್ಬೋದು. ಯಾಕಂದರೆ ನೆನೆಸಿದ್ದೀನಿ ಇನ್ನೂ ಅದು ಮೊಳಕೆ ಬರೋಕ್ಕೆ. ಸೊ ನಮ್ಮ ಆಂಟಿ ಇನ್ನೂ ಎಲ್ಲ ಓಪನ್ ಮಾಡಿ ನೋಡಿಲ್ಲ ಅಕ್ಕ, ನೋಡಬೇಕು. ಬದನೆಕಾಯಿ ನೋಡಿ ಕಿತ್ಕೊಳ್ತಾವಳೆ ಸೋನು. ಇಲ್ಲೇನಿದೆ? ಬದನೆಕಾಯಿ ಇದೆ. ಇದೇನು ಗಿಡನಕ್ಕ? ಹೊಂಗೆ ಗಿಡ ಅಂತೆ. ಇದು ನುಗ್ಗೆ ಸೊಪ್ಪು, ಅದು ಪಪ್ಪಾಯ. ಇನ್ನೇನಕ್ಕ ಎಕ್ಸ್ಪರ್ಟ್ ಗಿಡ ಆಯ್ತು ಇಲ್ಲಿ ಅಷ್ಟೇ. ಹಾಂ ಹಾಂ ಸಾಂಬಾರ್ ಮಾಡಿ ಅವ್ರಿಗೂ ಇಡ್ಬೇಕಂತೆ. ನೋಡಿ ನಾವು ಬಂದಿದ್ದೀವಿ ಅಂತ ಗೊತ್ತಾಗಿ ನಮ್ಮ ಆಂಟಿ ದೇವಸ್ಥಾನಕ್ಕೆ ಹೋಗ್ತವ್ರೆ. ಅಷ್ಟೇ ರೆಸ್ಪೆಕ್ಟು, ಬರೀ ಡಿಸ್ರೆಸ್ಪೆಕ್ಟ್ ನಮಗೆ, ಅನ್ರೆಸ್ಪೆಕ್ಟ್. ಇರು ನಮ್ಮನೇಲಿ ಲಿಚ್ಚಿದು ಸ್ಪ್ರೌಟ್ಸ್ ಬರ್ಸುವಾಗ ನಾನು ಹೇಳಿದ್ನಲ್ಲ, ಇದೇ ಅವಕಾಡೋ ಟ್ರೀ. ನಾನು ಒಂದು ಬಟರ್ ಫ್ರೂಟ್ ತಂದು ಆ ಸೀಡ್ನ ತೊಗೊಂಡು ಬಂದು ಇಲ್ಲಿ ನೆಟ್ಟಿದ್ವಿ. ಇದು ಇವಾಗ ಬಟರ್ ಫ್ರೂಟ್ ಕೊಡ್ತಾ ಇದೆ ನೋಡಿ, ಅಲ್ಲೊಂದು ಕಾಣ್ತಾ ಇದೆಯಾ,
ಅದ್ರ ಪಕ್ಕದಲ್ಲಿ ಒಂದಿದೆ, ಇಲ್ಲಿ ಈ ಕಡೆ ಒಂದಿದೆ. ಕಿತ್ಕೊಂಡು ಹೋಗ್ತೀವಿ ನಾನು ಹೋಗ್ತಾ. ಯಾರೋ ಚೆನ್ನಾಗಿರೋ ಮನೆ ಕಟ್ತವ್ರು ಇಲ್ಲಿ. ಅಲ್ಲೊಂದು ಕಾಣ್ತಿದೆಯಾ ಅದು. ಸೊ ಇಲ್ಲೇ ತೊಗೊಂಡು ಬಂದು ನಾವು ಲಿಚಿನೂ ನೆಡೋಣ, ಗಿಡ ಮರ ಆಯ್ತಂದರೆ. ಹಾಂ, ಸೊ ಆಫ್ಟರ್ನೂನ್ ಆಗಿದೆ ಇವಾಗ ನಾನು ನಿಮ್ಗೆ ಕಾಣಿಸ್ಕೊತಾ ಇದ್ದೀನಿ. ಬೆಳಗ್ಗೆ ಏನಕ್ಕೆ ಓಡಾಡ್ಕೊಂಡು ಬಂದು ಊರಿಗೆ ಆ ಕೆಲಸ ಎಲ್ಲ ಮುಗೀತು. ಅದನ್ನು ವ್ಲಾಗ್ ಮಾಡಿದ್ದೀನಿ, ಬಟ್ ನಿಮಗೆ ಅದು ಇವಾಗಲೇ ನೋಡೋಕ್ಕೆ ಸಿಕ್ಕಲ್ಲ. ಮೋಸ್ಟ್ ಪ್ರಾಬ್ಲಿ ಒಂದು ಸ್ವಲ್ಪ ತಿಂಗಳಲ್ಲಿ ಸಿಗುತ್ತೆ. ಆ್ಯಂಡ್ ಇವಾಗ ನಾನು ಸೋನು ಹೋಗ್ತಾ ಇದ್ದೀವಿ ಇಲ್ಲಿಗೆ ಸ್ವಿಮ್ಮಿಂಗ್ ಪೂಲ್ಗೆ. ಪ್ರತಿ ಸಲ ಬಂದಾಗ ನನ್ನ ಜೀವ ತಿಂದು ಇವತ್ತು ಕೊನೆಗೂ ಕರ್ಕೊಂಡು ಹೋಗ್ತಾವಳು ಇವಳು. ನಮ್ಗೆ ಸುಸ್ತಾಗ್ಬಿಟ್ಟೈತೆ, ಆಗ್ತಾ ಇಲ್ಲ. ಆದರೂ ಸೋನುಗೋಸ್ಕರ ಹೋಗ್ತಾ ಇದ್ದೀವಿ. ನೀರಲ್ಲಿ ಬಿದ್ದರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಒಂದು ನಂಬಿಕೆ ಮೇಲೆ. ಸೊ ನಮ್ಮೂರಲ್ಲಿ ಇಲ್ಲೇ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಪ್ರತಿ ಸಲ ಬಂದಾಗಲೂ ಹೋಗ್ಬೇಕು ಅನ್ಕೋತೀವಿ, ಹೋಗೋಕ್ಕೆ ಆಗಿರಲಿಲ್ಲ. ಈ ಸಲ ಇವಳು 100 ಸಲ ನೆನ್ಪು ಮಾಡಿದ್ಲು, ಬಟ್ಟೆ ತೊಗೊಂಡು ಬಾ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ. ಸೊ ತೊಗೊಂಡು ಬಂದಿದ್ದೀನಿ, ಹಾಕ್ಕೊಂಡಿದ್ದೀನಿ. ಇವಾಗ ಹೋಗೋಣ ಬನ್ನಿ. ಸ್ವಿಮ್ಮಿಂಗ್ ಪೂಲ್ ನಿಮಗೂ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಇದೆ ಮಾತಾಡ್ತಾ ಬಂದೇ ಬಿಟ್ವಿ. ಇಟ್ಸ್ ಕಾಲ್ಡ್ ರಿಫ್ರೆಶ್ ಸ್ವಿಮ್ಮಿಂಗ್ ಪೂಲ್. ಯಾರೇ ಕಾರಲ್ಲೆಲ್ಲ ಬಂದವ್ರು ಯಾರು. ಸೊ ಸೋನು ಈ ಸ್ವಿಮ್ಮಿಂಗ್ ಪೂಲ್ಗೆ ಫಾರ್ ದ ಫಸ್ಟ್ ಟೈಮ್ ಬರ್ತಾ ಇರೋದು. ಅವಳು ಯಾರಾದರೂ ಕಂಪನಿ ಬೇಕು ಅಂತ ಅವಳು ವೆಯ್ಟ್ ಮಾಡ್ತಾಯಿದ್ಲು. ಸೊ ಐ ವಾಸ್ ದ ಕಂಪನಿ. ಆ್ಯಂಡ್ ಅಲ್ಲಿ ಲಾಕರ್ ಕೂಡ ಇತ್ತು. ನಾವು ತಂದಿದ್ದು ಬಟ್ಟೆನೆಲ್ಲ ಅದರೊಳಗಡೆ ಇಟ್ಬಿಟ್ಟು ಫೋನು ಇಡೋಣ ಅಂದ್ಕೊಂಡ್ವಿ. ಬಟ್ ಫೋನ್ನ ಒಂದು ಸ್ವಲ್ಪ ಹೊತ್ತು ಬಿಟ್ಟು, ಅಂದರೆ ವೀಡಿಯೋ ಫೋಟೋಸ್ ಅದೆಲ್ಲ ತೊಗೊಳ್ಳೋಣ, ಅದಾದಮೇಲೆ ಇಡೋಣ ಅಂತ ಅಂದ್ಕೊಂಡ್ವಿ. ಬಿಕಾಸ್ ಸೋನು ಇಸ್ ಅ ಪರ್ಸನ್ ಹೂ ವಾಂಟ್ಸ್ ಟು ಡಾಕ್ಯುಮೆಂಟ್ ಎವ್ರಿಥಿಂಗ್. ವೆನ್ ಐ ಸೇ ಎವ್ರಿಥಿಂಗ್ ತುಂಬ ಇರಿಟೇಟ್ ಆಗುತ್ತೆ ಅವಳ ಜೊತೆ ಟ್ರಾವೆಲ್ ಮಾಡಿದಾಗ. ಫೋಟೋ ಅಂತ ಫೋಟೋಯಿಂದನೇ ಬಿದ್ದಿರ್ತಾಳೆ. ಬಟ್ ಇಟ್ಸ್ ಆಲ್ ಫಾರ್ ದ ಮೆಮೊರಿ. ಮನೇಲಿ ಇದ್ದಿದ್ದು ಕ್ಯಾಪ್ನ ನಾನು ಯಾಕೆ ಬೇಕು, ಹೆಂಗಿದ್ರು ನೀರು ತಲೆ ಒಳಗಡೆ ಹೋಗುತ್ತಲ್ಲ ಅಂತ ಇಟ್ಬಿಟ್ಟು ಬಂದೆ. ಇಲ್ಲಿ ನೋಡಿದ್ರೆ ಇಲ್ಲೇ ಕಣೆ ಶವರು. ಸೊ ಇಲ್ಲಿ ಶವರ್ ಇದೆ. ಇಲ್ಲೇ ಇವಾಗ ಒಂದು ರೌಂಡು ಸುಮ್ಮನೆ ಶವರ್ ಮಾಡಿಬಿಟ್ಟು ಆಮೇಲೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಇಳಿಯೋದೆ. ಸೊ ನಾನು ಹೇಳ್ದಂಗೆ ಫೋಟೋಸ್ ವೀಡಿಯೋಸ್ ತೊಗೋಬೇಕು ಅಂತ ಅವಳ ಮೇಲೆ ಇದ್ಲು. ನಾನು ಫಸ್ಟ್ ನೀರೊಳಗಡೆ ಇಳಿದ್ಬಿಟ್ಟೆ. ಅದಾದಮೇಲೆ ಒಂದು ಸಲ ಮುಳುಗಿ ಎದ್ಬಿಟ್ರೆ ಆಮೇಲೆ ಅದೊಂದು ಹೊಟ್ಟೋಗ್ಬಿಡುತ್ತೆ, ನೀರೊಳಗಡೆ ಇಳಿಬೇಕಲ್ಲ ಅನ್ನೋದು ಹೊಟ್ಟೋಗುತ್ತೆ. ಅವಾಗ ಒಂದು ಜೋಶ್ ಬರುತ್ತೆ. ಸೊ ನಾನು ಸ್ವಿಮ್ ಮಾಡ್ಕೊಂಡು ಆ ಕಡೆ ಹೋದೆ. ಈ ಕಡೆ ಆಳ ಇತ್ತು, ಅದಕ್ಕೆ ಅವಳಿಗೆ ಇಳಿಬೇಡ ಅಂತ ಹೇಳಿ, ಬಟ್ ನಾನು ಈ ಕಡೆಯಿಂದ ಸ್ವಿಮ್ ಮಾಡಿಕೊಂಡು ಆ ಕಡೆ ಹೋದೆ, ಆಳ ಇಳ್ದಿರೋ ಕಡೆ. ಸೋನುಗೆ ಸ್ವಿಮ್ಮಿಂಗ್ ಬರ್ದಿರೋದ್ರಿಂದ ನಾನು ಆ ಕಡೆನೇ ಇರಬೇಕಾಗುತ್ತೆ. ಯಾಕಂದರೆ ಅವಳು ಆಟಾಡ್ತಾ ಇರ್ತಾಳೆ, ನಾನು ಆರಾಮಾಗಿ ಸ್ವಿಮ್ ಮಾಡ್ಬೋದು ಅಂತ. ಎಷ್ಟೊಂದು ದಿನ ಆದಮೇಲೆ ಐ ಡೋಂಟ್ ಇವನ್ ರಿಮೆಂಬರ್ ಲಾಸ್ಟ್ ಟೈಮ್ ನಾನು ಯಾವಾಗ ಸ್ವಿಮ್ ಮಾಡಿದ್ದು ಅಂತ. ಬಟ್ ಇಟ್ ವಾಸ್ ಸಚ್ ಅ ರಿಫ್ರೆಶಿಂಗ್ ಫೀಲಿಂಗ್ ಅಂದ್ಕೊಳ್ಳಿ. ಬೆಳಗ್ಗೆಯಿಂದ ನಾವು ತುಂಬ ಬ್ಯುಸಿ ಇದ್ವಿ, ತುಂಬ ಬ್ಯುಸಿ ಇದ್ವಿ. ಬಟ್ ಇವಾಗ ಸ್ವಿಮ್ ಮಾಡಿದ್ದು ವಾಸ್ ಲೈಕ್ ಹೆವೆನ್. ಎಷ್ಟೊಂದು ದಿನ ಹೋಗಿತ್ತು ಸ್ವಿಮ್ ಮಾಡಿ, ಒಂಥರ ಖುಷಿ ಆಯ್ತು ನೀರು ಒಳಗಡೆ ಬರೋ ತನಕ ಅಲ್ವಾ. ಅಯ್ಯೋ ಯಾರು ಹೋಗ್ತಾರಪ್ಪ ಅನ್ನಿಸ್ತಾಯಿತ್ತು. ಬಂದಮೇಲೆ ಒಂಥರ ಮಜವಾಗೈತೆ. ಯಾವಾಗ ನಾವು ಐ ಥಿಂಕ್ ವಯನಾಡಲ್ಲಿ ಸ್ವಿಮ್ ಮಾಡಿದ್ರೆ ನಾನು ಮತ್ತೆ ಇಲ್ಲೇ ಸ್ವಿಮ್ ಮಾಡ್ತಿರೋದು, ಎಲ್ಲೂ ಹೋಗಿಲ್ಲ. ನನಗೂ ಟೈಮೇ ಸಿಕ್ಕಿಲ್ಲ. ಟೈಮ್ ಮಾಡ್ಕೊಂಡು ಮಾಡಿದ್ರೆ 2-3 ದಿನನಾರು ಹೋಗ್ಬೇಕು, ಆದರೆ ನಮ್ಗೆ ಅದಾಗಲ್ಲ. ಲೈಕ್ ಐ ಸೆಡ್, ಸೋನು ಇಸ್ ಅ ಟೋಟಲ್ ಡಾಕ್ಯುಮೆಂಟೇಷನ್ ಪೀಸ್. ಅವಳು ಎಲ್ಲನೂ ಫೋಟೋ ತೆಗಿಬೇಕು, ಎಲ್ಲನೂ ವೀಡಿಯೋ ತೆಗಿಬೇಕು. ಸೊ ಎಲ್ಲ ವೀಡಿಯೋಸ್ ಫೋಟೋಸ್ ಎಲ್ಲ ತೊಗೊಂಡು ಇವಾಗ ನಾವಿಲ್ಲಿಂದ ಹೊರಟೋ ಟೈಮ್. ನಾವಂತೂ ಮಸ್ತ್ ಮಜಾ ಮಾಡಿದ್ವಿ. 1 ಅವರ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಶವರ್ ಮಾಡ್ಕೊಂಡು ಹೊರಡಬೇಕು. ಬಟ್ ಸೋನುಗೆ ವೀಡಿಯೋ ಬೇಕಂತೆ. ಆ ವೀಡಿಯೋ ಒಂದು ತಕ್ಕೊಟ್ಬಿಟ್ಟು ಸ್ವಿಮ್ಮಿಂಗ್ ಬರಲಿಲ್ಲ ಅಂದರೂ ಏನು ಶೋಕಿ ನೋಡಿ, ಬರ್ರಿ ಇಂಥ ಶೋಕಿ. ಒಂದಿಂದಲೇ ಹೇಳ್ಕೊಟ್ಬಿಡ್ಲಾ. ನಾನಂತೂ ಅದೆಷ್ಟು ದಿನ ಆಗೋಗಿತ್ತು ಸ್ವಿಮ್ ಮಾಡಿ. ಇವತ್ತು ಸ್ವಿಮ್ ಮಾಡಿ ಖುಷಿ ಆಗೋಯ್ತು ನನಗೆ. ಸೋನುವಿಂದ ಹೇಳ್ಬಿಡ್ಬೇಕಪ್ಪ, ಇಲ್ಲಾಂದರೆ ರಾತ್ರಿ ಇರೋ ಕನ್ಸಲ್ಲಿ ಬಂದು ಕಾಡ್ತಾಳೆ. ಬಟ್ ಎನಿವೇಸ್ ನಾನು ರೆಗ್ಯುಲರಾಗಿ ಹೋಗ್ಬೇಕು ಗೈಸ್. ಕಲ್ತು ಏನೂ ಪ್ರಯೋಜನ ಇಲ್ಲದೆ ಸುಮ್ಮನೆ ಈ ಥರ ಅಕೇಶ್ನಲ್ಲಿ ಸ್ವಿಮ್ ಮಾಡ್ತಿದ್ದೀನಿ. ವಾರಕ್ಕೆ 1 ಸಲ 2 ಸಲನಾದ್ರು ಹೋಗಬೇಕು. ಹೋಗೋಣ. ಬಟ್ ಇವಾಗ ಫಸ್ಟ್ ಅವಳಿಗೆ ವೀಡಿಯೋ ತಕ್ಕೊಟ್ಬಿಟ್ಟು ಮನೆಗೆ ಹೋಗೋಣ. ಯಾಕಂದರೆ ಹೊಟ್ಟೆ ಸಿತೈತೆ, ಊಟ ಮಾಡಬೇಕು. ಮತ್ತು ನಾವು ಇವತ್ತು ಬೆಂಗಳೂರಿಗೂ ವಾಪಸ್ ಹೋಗಬೇಕು. ಆ್ಯಂಡ್ ಈ ವಾರ ಪೂರ್ತಿ ಲಾಂಗ್ ವೀಕೆಂಡ್ ಆಗಿದ್ದರಿಂದ ಡೆಫಿನೆಟ್ಲಿ ಬಸ್ಗಳು ತುಂಬಾ ರಶ್ ಇರುತ್ತೆ. ಸೊ ನಾವು ಬೇಗ ಹೊರಟಷ್ಟು ನಮಗೆ ಒಳ್ಳೆಯದು. ಮಾಡವ ಏನು ಮಾಡ್ತೀಯ, ವೀಡಿಯೋ ತೆಗಿತೀನಿ ಹೋಗುವ. ಈ ಶೋಕಿಗೆ ಏನು ಕಮ್ಮಿ ಇಲ್ಲ ನೀನು. ಕಾಲೆತ್ತು ನೋಡ್ತೀನಿ ಹಿಂದೆ. ಏನು ವಿಡಿಯೋ ಮಾಡಬೇಕು ಇನ್ಸ್ಟಾಗ್ರಾಮ್ಗೆ? ಏನಕ್ಕೆ ಜರ್ಸಿ ನೋಡಿ ಗೈಸ್, ನನ್ನ ತಂಗಿ ಜರ್ಸಿ ಹಾಕೊಂಬಂದವಳೆ. ಯಾರು ಕೊಟ್ಟಿದ್ರು ಪರ್ಮಿಷನು? ಉಲ್ಟಾ.
ಸಾಕು ಬಾ. ಮನೆಗೆ ಬಂದು ಒಂದು ರೌಂಡ್ ಬಿಸಿ ಬಿಸಿ ಸ್ನಾನ ಮಾಡಾದಮೇಲೆ ಇವಾಗ ನಾವು ಊಟ ಮಾಡ್ತಾಯಿದ್ದೀವಿ. ಊಟಕ್ಕೆ ನಮ್ಮ ಆಂಟಿ ಮಾಡಿದರು ಬಿಸಿ ಬಿಸಿ ಮುದ್ದೆ, ಉಪ್ಸಾರು, ನುಗ್ಗೆ ಸೊಪ್ಪು ಉಪ್ಸಾರು. ನಮ್ಮ ಆಂಟಿ ಸಖತ್ತಾಗಿ ಮಾಡ್ತಾರೆ ಉಪ್ಸಾರು. ನಂಗೆ ಯೂಶ್ವಲಿ ಇಷ್ಟ ಆಗಲ್ಲ ತಿನ್ನೋಕ್ಕೆ ಉಪ್ಸಾರು. ನಾನು ಸ್ವಲ್ಪ ಕಷ್ಟಪಟ್ಕೊಂಡು ತಿಂತೀನಿ, ಬಟ್ ನಮ್ಮ ಆಂಟಿ ಒಂದು ಸ್ವಲ್ಪ ಟೇಸ್ಟಿಯಾಗಿ ಮಾಡ್ತಾರೆ. ಆ್ಯಂಡ್ ನುಗ್ಗೆ ಸೊಪ್ಪು ನಂಗೆ ಇಷ್ಟ ಆಗಲ್ಲ, ಬಟ್ ತುಂಬಾ ಟೇಸ್ಟಿಯಾಗಿತ್ತು ಗೈಸ್. ಇಟ್ ವಾಸ್ ವೆರಿ ವೆರಿ ಟೇಸ್ಟಿ. ಅದಾದಮೇಲೆ ನಾವು ಅಲ್ಲಿಂದ ಹೊರಡೋ ಟೈಮ್ನಲ್ಲಿ ನಾನು, ಸೋನು, ಮಮ್ಮಿ 3 ಜನನೂ ಒಂದು ರೀಲ್ ಮಾಡಿದ್ವಿ. ಆ್ಯಂಡ್ ಚಿನ್ನುಗೂ ಕೂಡ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟು ಅವಳು ಇವತ್ತು ಮನೇಲಿದ್ಲು ಅಂತ ಅವಳು ನಮಗೆ ರೀಲು ರೆಕಾರ್ಡ್ ಮಾಡಿಕೊಟ್ಲು. ಟೆಲ್ ಯು, ಐ ವಿಲ್ ನೆವರ್ ಫೈಂಡ್ ಅ ಕ್ಯಾಮ್ರಾ ಪರ್ಸನ್ ಲೈಕ್ ಚಿನ್ನು ಅನಿಸುತ್ತೆ. ಅವಳಿಗೆ ಕರೆಕ್ಟಾಗಿ ಗೊತ್ತಾಗ್ಬಿಟ್ಟಿದೆ ನನಗೆ ಹೆಂಗೆ ರೀಲ್ ತೆಗಿಬೇಕು, ಯಾವ ಆ್ಯಂಗಲಲ್ಲಿ ತೆಗಿಬೇಕು ಅಂತ. ಅವಳು ರೆಕಾರ್ಡ್ ಮಾಡೋ ರೀಲೆಲ್ಲ ನನಗೆ ರೀಟೇಕ್ ತೊಗೋಬೇಕಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿ ರೆಕಾರ್ಡ್ ಮಾಡ್ತಾಳೆ. ಸೊ ಶೀ ಈಸ್ ದ ಪರ್ಸ್ನಲ್ ಫೇವ್ರೆಟ್ ಕ್ಯಾಮ್ರಾಮನ್ ನನಗೆ. ಇವಾಗ ಪಟ ಅಂತ ರೀಲ್ ಮುಗಿಸಿ ಇಲ್ಲಿಂದ ಹೊರಡು ಅಂತ ಟೈಮ್. ನಾವು ಬಂದಿದ್ದ ಕೆಲಸ ಎಲ್ಲ ಮುಗೀತು. ಕಣ್ಣು ಬಿಡೋಕ್ಕಾಗ್ತಲ್ಲ, ಅಷ್ಟು ಬಿಸಿಲು 3:45. ಇವಾಗ ಹೊರಡ್ತಾ ಇದ್ದೀವಿ ನಾವು ಹೇಳ್ದಂಗೆ ಲಾಂಗ್ ವೀಕೆಂಡ್ ಇದ್ದಿದ್ದಿಲ್ಲ. ಅಯ್ಯೋ, ಅವತ್ತು ನಾನು ಬೀಡ ತಿಂದಿದ್ದು ಇನ್ನೂ ನಂಗೆ ಬಾಯಿ ಅದು ಒಂಥರ ಮಂದ ಆಗ್ತಾಯಿದೆ. ಸೊ ಲಾಂಗ್ ವೀಕೆಂಡ್ ಆಗಿದ್ದರಿಂದ ಇವತ್ತು ತುಂಬ ಜನ ಮೈಸೂರು ಟು ಬ್ಯಾಂಗ್ಳೂರ್ ಟ್ರಾವೆಲ್ ಮಾಡೋರು ಇರ್ತಾರೆ. ಬಸ್ ತುಂಬಾ ರಶ್ ಇರುತ್ತೆ. ಅದಕ್ಕೆ ನಾವು ಬೇಗನೆ ಹೊರಟ್ಬಿಟ್ಟಿದ್ದೀವಿ. ಯೂಶ್ವಲಿ ಇಷ್ಟು ಬೇಗ ನಾವು ಹೋಗಲ್ಲ, 6:30-7 ಗಂಟೆ ಹಂಗೆ ಹೋಗ್ತೀವಿ. ಬಟ್ ಲೈಕ್ ಐ ಸೆಡ್ ತುಂಬ ರಶ್ ಇರುತ್ತೆ ಅಂತ ಇವಾಗ ಇಲ್ಲಿಗೆ ಈ ವ್ಲಾಗ್ನ ನಿಲ್ಲಿಸಿ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ನನ್ನಲ್ಲಿ ಆ ಶಕ್ತಿ ಇಲ್ಲ. ನಾನು ಮನೆಗೆ ಹೋಗಿ ಮಂಚದ ಮೇಲೆ ದಬಾಕೊಂಡ್ರೆ ಸಾಕಾಗಿದೆ. ನನಗೊಬ್ಳಿಗೆ ಅಲ್ಲ, ನಮ್ಮ ಮಮ್ಮಿಗೂ ಅಷ್ಟೇ. ವೆರಿ ವೆರಿ ಟಯರ್ಡ್. ಹಲೋ ಗೈಸ್, ಗುಡ್ ಈವ್ನಿಂಗ್. ದಿಸ್ ಇಸ್ ಮೆನಿ ಡೇಸ್ ಲೇಟರ್. ಇವಾಗ ತಾನೇ ನಾನು ಆಫೀಸಿಂದ ಬಂದು ಇವಾಗ ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಯಾಕಂದರೆ ಒಂದಾನೊಂದು ಕಾಲದಲ್ಲಿ ತುಂಬ ವರ್ಷಗಳ ಹಿಂದೆ ನಾನು ಒಂದಷ್ಟು ವರ್ಷ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾಯಿದ್ದೆ. ಫಸ್ಟು ಸ್ಟಾರ್ಟ್ ಆಗಿದೆ ಹೆಂಗೆ ಅಂತಂದರೆ, ಇವಾಗ ಚಿಕ್ಕ ಮಕ್ಕಳು ಟಿ ವಿಲಿ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾರಲ್ಲ, ಆ ಥರ ನಾನು ಡ್ಯಾನ್ಸ್ ಮಾಡುವಾಗ 7th ಸ್ಟ್ಯಾಂಡರ್ಡಲ್ಲಿ ನಮ್ಮ ಮಮ್ಮಿ ತೊಗೊಂಡೋಗಿ ನನ್ನ ಭರತನಾಟ್ಯಂ ಕ್ಲಾಸಿಗೆ ಹಾಕಿದ್ರು. ಸೊ ನನಗೆ ಸುತ್ತಾರಾಮ್ ಇಷ್ಟ ಇಲ್ಲ, ಒಂದು ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ. ಬಟ್ ಏನು ಮಾಡೋಕ್ಕಾಗುತ್ತೆ, ಹೆಂಗೋ ಕಷ್ಟಪಟ್ಟು 3 ವರ್ಷ ಓದೆ. ಆಮೇಲೆ 10th ಸ್ಟ್ಯಾಂಡರ್ಡ್ ಬಂದಾಗ ಅದೇ ಒಳ್ಳೆ ಚಾನ್ಸು ಅಂದ್ಬಿಟ್ಟು ಓದ್ಕೊಳಕ್ಕಾಗಲ್ಲ ಮಮ್ಮಿ, ನಂಗೆ ಕ್ಲಾಸ್ಗೆ ಹೋಗೋಕ್ಕಾಗಲ್ಲ ಅಂತ ನೆಪ ಹೇಳ್ಬಿಟ್ಟು ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ. ಅದಾದಮೇಲೆ 10th ಮುಗೀತು. ಫಸ್ಟ್ PUಗೆ ಅಂತ ಸೇರಿಕೊಂಡಾಗ ಕಾಲೇಜ್ಗೆ ಹೋಗ್ತಾ ಬರ್ತಾ ನಾನು ಇದೊಂದು ಡ್ಯಾನ್ಸ್ ಕ್ಲಾಸ್ ನೋಡಿದೆ. ಅದ್ರ ಹೆಸರು ರಾಕ್ ಆ್ಯಂಡ್ ರೋಲ್ ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಕೇಳಿದೆ ನಾನು ಸೇರ್ಕೋಬೋದಾ ಅಂತ. ಸೇರ್ಕೊಳ್ಳಿ ಅಂತಂದರು. ಓಕೆ ಸರಿ ಆಯಿತು ಅಂತ ಅಲ್ಲಿ ಸೇರಿಕೊಂಡು ಎಷ್ಟು ವರ್ಷ, ಒಂದು 7 ವರ್ಷ ಹೋದ್ನ, ಒಂದು 7-8 ವರ್ಷ ಹೋಗಿರ್ತೀನಿ. ಸೊ ಕೆಲಸಕ್ಕೆ ಅಂತ ಹೋಗೋಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ವರ್ಷ ಹೋದೆ. ಅದಾದಮೇಲೆ ಹೋಗೋಕ್ಕಾಗಲಿಲ್ಲ, ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ. ಅದಾದಮೇಲೆ ನಮ್ಮ ಸರ್ರೂ ಅಲ್ಲಿ ಕೆಲಸ ಬಿಟ್ಬಿಟ್ರು. ನಮ್ಗೆ ಯಾರು ಹೇಳ್ಕೊಡ್ತಾಯಿದ್ರು, ಅವ್ರ ಹೆಸರು ಪುರುಷೋತ್ತಮ್ ಅಂತ. ಅವರು ಅಲ್ಲಿ ಕ್ಲಾಸಸ್ ಹೇಳ್ಕೊಡ್ತಾ ಇರಲಿಲ್ಲ. ಸೊ ನಾನು ಬಿಟ್ಬಿಟ್ಟೆ. ಅದಾದಮೇಲೆ ಇವಾಗ ನೋಡಿದ್ರೆ ನಮ್ಮ ಮನೆ ಎದುರುಗಡೆ ರೋಡಲ್ಲೇ ಅವರು ಹೊಸದಾಗಿ ಕ್ಲಾಸ್ ಓಪನ್ ಮಾಡಿದ್ದಾರೆ. ಮಂಡೇ ಓಪನ್ ಮಾಡಿದ್ರು. ಬಟ್ ಮಂಡೇ ನಾನು ಊರಲ್ಲಿದ್ದೆ, ಬರೋಕ್ಕಾಗಲಿಲ್ಲ. ಸೊ ಅದಕ್ಕೆ ನಮ್ಮ ಕ್ಲಾಸಲ್ಲೇ ಇದ್ದಂಥ ಇನ್ನೊಂದು ಅಕ್ಕ ಇದ್ದಾರೆ, ಪೂರಿ ಅಕ್ಕ ಅಂತ ಅವ್ರ ಹೆಸರು. ಸೊ ಅವರು ನಾನು ಇವತ್ತು ಹೋಗ್ತಾ ಇದೀವಿ ಅಲ್ಲಿಗೆ. ನಮ್ಮ ಸರ್ನ ಮಾತಾಡಿಸಿ ಡ್ಯಾನ್ಸ್ ಕ್ಲಾಸ್ ಹೇಗಿದೆ ಅಂತ ನೋಡಿಕೊಂಡು ಕಂಗ್ರ್ಯಾಚುಲೇಷನ್ಸ್ ಹೇಳ್ಬಿಟ್ಟು ಬರೋಣ ಅಂತ. ಐ ಆಮ್ ವೆರಿ ಎಕ್ಸೈಟೆಡ್. ಎಷ್ಟೋ ವರ್ಷಗಳಾದಮೇಲೆ ಅವ್ರನ್ನೆಲ್ಲ ನಾನು ಮೀಟ್ ಮಾಡ್ತಾ ಇದ್ದೀನಿ. ಪೂರಿ ಅಕ್ಕ ಅಂತೂ ಆವಾಗ ಸಿಗ್ತಾ ಇರ್ತಾರೆ ಮಲ್ಲೇಶ್ವರಕ್ಕೆಲ್ಲ ಬಂದಾಗ. ಬಟ್ ಅವ್ರನ್ನೂ ಮೀಟ್ ಮಾಡಿ ತುಂಬ ದಿನ ಆಗಿದೆ. ಇವತ್ತು ಅವ್ರು ಯಾರು ಅಂತಲೂ ನಿಮಗೆ ಬ್ಲಾಗ್ನಲ್ಲಿ ತೋರಿಸ್ತೀನಿ. ಆ್ಯಂಡ್ ಇವಾಗ ಸದ್ಯಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಏನು ಮಾಡ್ತಿದ್ದೀವಿ ಅಮ್ಮ? ನಾನು ಬಟ್ಟೆ ಮಡಚ್ತಾ ಇದ್ದೀನಿ, ಟೀ ಮಾಡಿ ಲೋಟಕ್ಕೆ ಇಟ್ಕೊಂಡಿದ್ದೀನಿ. ಸೊ ಜಿಂಜರ್ ಟೀ ಮತ್ತು ಕಡಲೆಪುರಿ ರೆಡಿಯಾಗಿದೆ. ಇವಾಗ ಅದನ್ನು ನಾವು ಕಡಲೆಪುರಿನ ಟೀನಲ್ಲಿ ನೆನೆಸ್ಬಿಟ್ಟು ತಿಂತೀವಿ. ನಿಮ್ಗೆ ಯಾರ್ಗಾರು ಈ ಕಾಂಬಿನೇಷನ್ ಇಷ್ಟನಾ? ನೀವು ಯಾವತ್ತಾದ್ರೂ ಟ್ರೈ ಮಾಡಿದ್ದೀರಾ ಹೇಳಿ. ನಮಗೆ ಮನೇಲಿ ಕಡಲೆಪುರಿ ಇದ್ದರೆ ಅದೇನೋ ಒಂಥರ ಖುಷಿ. ಟೀಗೆ ಹಾಕೊಂಡು ಕುಡಿಯೋದ್ರಲ್ಲಿ ನೆಕ್ಸ್ಟ್ ಲೆವೆಲ್ ಮಜಾ. ಅದು ಜಿಂಜರ್ ಟೀ ಇದ್ದರೆ ಅಂತೂ ಸಖತ್ತಾಗಿರುತ್ತೆ. ಸೊ ಇದನ್ನು ಕುಡಿತೀನಿ. ಅಕ್ಕ ಬರೋಕ್ಕೆ 10 ಮಿನಿಟ್ಸ್ ಆಗುತ್ತಂತೆ. ಅವರು ಮಲ್ಲೇಶ್ವರ 16 ಕ್ರಾಸಲ್ಲಿದ್ದೀನಿ, ಬರ್ತಾ ಇದ್ದೀನಿ ಅಂತಂದರು. ಸೊ ಅವಳು ಬಂದಮೇಲೆ ಹೋಗಿ ನಾನು ನಿಮಗೆ ಡ್ಯಾನ್ಸ್ ಕ್ಲಾಸ್ ತೋರಿಸ್ತೀನಿ ಹೇಗಿದೆ ಅಂತ. ಬಟ್ ಸದ್ಯಕ್ಕೆ ಕಡಲೆಪುರಿನ ಕಾಫಿ ಟೀ ಜೊತೆಗೆ ಹಾಕ್ತಾ ಇದ್ದೀನಿ. ಅದನ್ನ ನೆನೆಸ್ಬಿಟ್ಟು ಇದು ನಮ್ಮ ಕಾಂಬಿನೇಷನ್. ಯಾರಿಗೆಲ್ಲ ಇಷ್ಟ ಆಗುತ್ತೆ ಹೇಳಿ. ಇವತ್ತಿನ ರೀಲ್ ಹೆಂಗಿತ್ತಮ್ಮ? ಚೆನ್ನಾಗಿತ್ತು. ಅದನ್ನು ನೋಡಿದವ್ರು ಹೇಳ್ಬೇಕು ಹೆಂಗಿತ್ತು ಅಂತ. ಇವತ್ತು ಒಂದು ರೀಲ್ ಹಾಕಿದ್ದೀನಿ ನಾನು, ಅದರ್ಸ್ ರಿಲೇಟಿವ್ ವರ್ಸಸ್ ಮೈ ರಿಲೇಟಿವ್ ಅಂತ. ನೀವು ಆಲ್ರೆಡಿ ನೋಡಿರ್ತೀರಾ. ಹೆಂಗೆ ಒಬ್ಬರು ಉದಾರ ಆಗ್ತಾಯಿದ್ದಾರೆ ಅಂತಂದರೆ ಅವ್ರಿಗೆ ಇಷ್ಟ ಆಗಲ್ಲ ರಿಲೇಟಿವ್ಸ್ಗೆ ಅನ್ನೋ ಥರದ್ದು ಒಂದು ರೀಲ್ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ನೋಡಿ ಕಮೆಂಟ್ಸಲ್ಲಿ ಹೇಳಿ ಹೇಗಿದೆ ಅಂತ. ಓಕೆ, ಸಿ ಯು ಇನ್ ಅ ಬಿಟ್ ಆಫ್ಟರ್ ಟೀ ಡ್ರಿಂಕಿಂಗ್.
ಇವರೇ ಪೂರಿ ಅಕ್ಕ ಅಂತಂದರೆ. ನಾನು ಅಲ್ಲಿ ಹೋಗಿ ಡ್ಯಾನ್ಸ್ ಕ್ಲಾಸಿಗೆ ನಾವು ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಸರ್ ಹತ್ರ ಮಾತಾಡಿ ಆ್ಯಂಡ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಹೇಳಿ ಇವಾಗ ನಾವು ಡ್ಯಾನ್ಸ್ ಮಾಡೋಣ, ಯಾಕಂದರೆ ಅವರು 7:30 ಬ್ಯಾಚ್ ಇವಾಗ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಕೂಡ ಡ್ಯಾನ್ಸ್ ಮಾಡೋಣ ಅಂತ ನಾವು ಡ್ಯಾನ್ಸಿಂಗ್ ಫ್ಲೋರಲ್ಲಿ ಇಳಿದಿದ್ದೀವಿ. ಅಕ್ಕ ಏನೋ ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಇಲ್ಲಿ ಸಾಂಗ್ ಹಾಕಿದ್ರಿಂದ ಕಾಪಿರೈಟ್ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಆ್ಯಂಡ್ ವೆರಿ 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 ಬ್ಯೂಟಿಫುಲ್ ಡ್ಯಾನ್ಸ್ ಕ್ಲಾಸ್. ಇವಾಗ ನಾವು ಡ್ಯಾನ್ಸ್ ಮಾಡೋಣ ಬನ್ನಿ. Ready, 5, 6, 7, 8. 1, 2, 3, 4, 5, 6, 7, 8. 1, 2. 1, 2, 3, 4. And you keep with 1, 2, 3, 4. Adalli illa extra madam. Ready, 5, 6, 7, 8. 1, 2, 3, 4, 5, 6, 7, 8. 1, 2, 3, 4, 5, 6, 7, 8. 8, 5, 6, 7, 8. 1, 2, 3, 4, 5, 6, 7, 8. 1, 2, 3, 4, 5, 6, 7, 8. Left. Okay, left first. Okay, ಇದರಿಂದ ಮಾಡಿ. ಇಲ್ಲಿಂದ ಟರ್ನ್ ಮಾಡ್ತಿರಲ್ಲ. ಅಚ್ಚು 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 ಅಚ್ಚು. ಈ ಕಡೆ ಮಾಡಿ. ಲೆಫ್ಟ್. ಈ ಕಡೆ ಬನ್ನಿ. 5, 6, 7, 8. 1, 2, 3, 4, 5, 6, 7, 8. 1, 2, 3, 4. ಆಮೇಲೆ ಇಪ್ಪು ರೋಲ್ ಮಾಡ್ತೀರಾ? ಇದು ರೈಟ್ ಲೆಫ್ಟ್. ಓಕೆನಾ? 5, 6, 7, 2. 1, 2, 3, 4, 5. ಟರ್ನ್ ಆಗೋದು. ಆಮೇಲೆ 1, 2, 3, 4. ಐ ಕ್ಯಾನ್ ನಾಟ್ ಟೆಲ್ ಯು ಇದು ಎಷ್ಟು ಒಳ್ಳೆ ಫೀಲಿಂಗ್ ಕೊಡ್ತು ನಮಗೆ ಅಂತ. ಇಟ್ ವಾಸ್ ರಿಯಲಿ ರಿಯಲಿ ಬ್ಯೂಟಿಫುಲ್. ಇಷ್ಟು ವರ್ಷ ಆದಮೇಲೆ ನಾವು ಈ ಥರ ಡ್ಯಾನ್ಸ್ ಕ್ಲಾಸ್ನ ಅಟೆಂಡ್ ಮಾಡ್ತಾ ಇರೋದು. ನಾನು ಕಲ್ಟ್ನಲ್ಲಿ ಅವಾಗವಾಗ ಡ್ಯಾನ್ಸ್ ಕ್ಲಾಸಸ್ ತೊಗೊಳ್ತೀನಿ, ಬಟ್ ಈ ಥರ ಇರೋಲ್ಲ. ಇಲ್ಲಿ ಪ್ರತಿಯೊಂದು ಸ್ಟೆಪ್ಪನ್ನು ಹೇಳ್ಕೊಟ್ಟು ರಿಹರ್ಸಲ್ ಮಾಡಿಸಿ ಆಮೇಲೆ ನಾವು ಇದ್ರದ್ದೊಂದು ರೀಲ್ ಕೂಡ ಮಾಡಿದ್ರಿ, ವಿಚ್ ಐ ವಿಲ್ ಅಪ್ಲೋಡ್ ಆನ್ ದ ಶಾರ್ಟ್ಸ್. ಬಟ್ ನೀವು ಎಲ್ಲಾದರೂ ಮಲ್ಲೇಶ್ವರ, ಸದಾಶಿವನಗರ, ವೈಲಿಕವಲ್, ಪ್ಯಾಲೇಸ್ ಗುಟ್ಟಳ್ಳಿ ಈ ಸರೌಂಡಿಂಗ್ನಲ್ಲಿದ್ದರೆ ನೀವು ಆರಾಮ್ಸೆ ಈ ಕ್ಲಾಸ್ಗೆ ಬರ್ಬೋದು, ಡ್ಯಾನ್ಸ್ ಕ್ಲಾಸ್ಗೆ. ಸ್ಟೈಲ್ ಸ್ಕ್ವಾಡ್ ಡ್ಯಾನ್ಸ್ ಅಕಾಡೆಮಿ ಅಂತ. ಸೊ ನಾನು ಕಾಂಟ್ಯಾಕ್ಟ್ ನಂಬರು, ಪುರುಷೋತ್ತಮ್ ಸರ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಕೂಡ ಬಂದು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಲೈಕ್ ಐ ಹ್ಯಾವ್ ಲರ್ನ್ ಫ್ರಮ್ ಹಿಮ್. ಸೊ ನನ್ನ ಡ್ಯಾನ್ಸಿಂಗ್ ಸ್ಟೈಲ್ ನಿಮ್ಗೆ ಇಷ್ಟ ಅಲ್ವಾ? ಎಷ್ಟೊಂದು ಸಲ ಹೇಳ್ತಾ ಇರ್ತೀರಾ ದಟ್ ಡ್ಯಾನ್ಸ್ ವೀಡಿಯೋಸ್ ಜಾಸ್ತಿ ಅಪ್ಲೋಡ್ ಮಾಡಿ ಅಂತ. ಸೊ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡ್ತಾರೆ ಆ್ಯಂಡ್ ರಶ್ ಇರಲ್ಲ. ಪ್ರತಿಯೊಂದು ಸಾಂಗ್ನು ಡೀಟೇಲಾಗಿ ಹೇಳ್ಕೊಡ್ತಾರೆ, ಒಳ್ಳೊಳ್ಳೆ ಸ್ಟೆಪ್ಸ್ ಹೇಳ್ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೀವು ಜಾಯ್ನ್ ಆಗೋದಾದರೆ ಕಮೆಂಟ್ಸ್ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಡೀಟೇಲ್ಸ್ ತೊಗೊಂಡು ಯು ಕ್ಯಾನ್ ಗೋ ಸಿ ಡ್ಯಾನ್ಸ್ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಆ್ಯಂಡ್ ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಅಚ್ಚೋ ಅಚ್ಚೋ ಅಚ್ಚಚ್ಚೋ ಅಂತ ಹೊಸದಾಗಿ ಯಾವುದೋ ಟ್ರೆಂಡಿಂಗ್ ಇದೆ ಅಂತ ನನಗೆ ಗೊತ್ತಿಲ್ಲ ಯಾವ ಸಾಂಗ್ ಅಂತ, ತೆಲುಗು ಸಾಂಗ್ ಅಂದರು. ಸೊ ಅದು ಈಸಿಯಾಗಿದೆ, ಅದು ಕಲಿಬೋದು ಅಂತಂದರು. ನಮಗೆ ಸ್ವಲ್ಪನೇ ಟೈಮ್ ಇತ್ತು. ಪೂರಿ ಅಕ್ಕಾಗ 9 o'clock ಏನೋ ಅವ್ರಿಗೆ ಮೀಟಿಂಗ್ ಇತ್ತು ಅಂತ ಅವ್ರು ವಾಪಸ್ ಹೋಗಬೇಕಾಗಿತ್ತು. ಅಷ್ಟರಲ್ಲಿ ಕಲಿಯುವಂಥ ಸ್ಟೆಪ್ಸ್ನ ಹೇಳ್ಕೊಟ್ರು. ನಾವು ಬೇಗ ಕಲ್ತ್ಕೊಂಡ್ವಿ. ಬಟ್ ಅದನ್ನೇ ನಾವು ರೆಕಾರ್ಡ್ ಮಾಡೋಕ್ಕೆ ಅಂತ ಬಂದಾಗ ಓ ಮೈ ಗಾಡ್ ಅದೆಷ್ಟು ಟೇಕ್ಸ್ ತೊಗೊಂಡು ಗೊತ್ತಿಲ್ಲ. ಒಂದು 20 to 25 ವೀಡಿಯೋ ಹಂಗೆ ಇದೆ ನನ್ನ ಮೊಬೈಲಲ್ಲಿ, ವಿಚ್ ಇಸ್ ಜಸ್ಟ್ ಅ ಬ್ಲೂಪರ್ಸ್. ಒಬ್ಬರು ಕರೆಕ್ಟಾಗಿ ಬಂದರೆ ಇನ್ನೊಬ್ರು ಕರೆಕ್ಟಾಗಿ ಬರ್ತಾಯಿಲ್ಲ, ಒಬ್ಬರು ಒಂದ್ಸಲ ಕ್ಲಾಪ್ ಮಾಡಿದ್ರು, ಇನ್ನೊಂದ್ಸಲ ಇನ್ನೊಬ್ರು ಕ್ಲಾಪ್ ಮಾಡ್ತಾರೆ. ತುಂಬ ಬ್ಲೂಪರ್ಸ್ ಆಯಿತು. ಅದಾದಮೇಲೆ ಫೈನಲಿ ಲಾಸ್ಟ್ 1 ಟೇಕಲ್ಲಿ ನಾವೆಲ್ಲರೂ ಕರೆಕ್ಟಾಗಿ ಮಾಡ್ತೀವಿ. ಆ್ಯಂಡ್ ದಟ್ ವಾಸ್ ಅ ವಂಡರ್ಫುಲ್ ಟೇಕ್. ಅದನ್ನೇ ನಾನು ಇವಾಗ ಎಡಿಟ್ ಮಾಡಿ ಶಾರ್ಟ್ಸ್ನಲ್ಲಿ ಅಪ್ಲೋಡ್ ಮಾಡಬೇಕು. ಬಟ್ ಐ ಕಂಪ್ಲೀಟ್ಲಿ ಫರ್ಗಾಟ್ ಐ ಹ್ಯಾವ್ ಟು ಅಪ್ಲೋಡ್ ಇಟ್. ಇಟ್ ವಾಸ್ ವೆರಿ 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 ನೈಸ್ ಫೀಲಿಂಗ್ ಟು ಬಿ ಆನ್ ದ ಡ್ಯಾನ್ಸ್ ಫ್ಲೋರ್. ಈ ಥರ ಕಲಿಯೋಕ್ಕೆ ಎಲ್ಲ ಅಲ್ಲಿ ಸ್ಪಾಟ್ಲೈಟ್ಸ್ ನೀವೇನು ಬ್ಲ್ಯಾಕ್ ನೋಡ್ತಾ ಇದ್ದೀರಲ್ಲ, ಆ ಸ್ಪಾಟ್ಲೈಟ್ಸ್ ಇದೆ ಅಂತಲೇ ನಾನು ಮರ್ತೋಗ್ಬಿಟ್ಟಿದೆ. ಬಟ್ ದೆನ್ ನಾವು ರೀಲ್ಗೆ ಅಂತ ಶೂಟ್ ಮಾಡಬೇಕಾದ್ರೆ ಅದು ಆನ್ ಮಾಡಿದಾಗ ಅಂತೂ ನೆಕ್ಸ್ಟ್ ಲೆವೆಲ್ ಲೈಟಿಂಗ್ ಸಖತ್ತಾಗಿತ್ತು. ಇಲ್ಲಿ ನಾನು ಕಂಪ್ಲೀಟ್ ಡ್ಯಾನ್ಸ್ ಕ್ಲಾಸ್ನ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಅವಾಗ ನನ್ನ ಫ್ರೆಂಡ್ ಹೇಳ್ತಾ ಇದ್ದಾನೆ ದಟ್ ನನ್ನನ್ನು ರೆಕಾರ್ಡ್ ಮಾಡಬೇಡ ಅಂತ. ಮಾಡಿದ್ರೆ ಏನಾಗುತ್ತೆ ಅಂತ ಕೇಳಿದ್ದಕ್ಕೆ ಅವನ ಉತ್ತರನ ನೀವೇ ಕೇಳಿ. ಏನೋ ಮಾಡ್ತೀಯಾ? ಹಾಂ, ಏನು ಮಾಡ್ತೀಯಾ ಹೇಳು, ಬಂದರೆ ಏನು ಮಾಡ್ತೀಯಾ ನೋಡಿ. ಪಬ್ಲಿಕಲ್ಲಿ ಹೇಳೋನೆ, ನಾಳೆ ದಿನ ನಾನು ಕಾಣೆ ಆದರೆ ನಾಳೆ ದಿನ ನಾನು ಸೋಮವಾರ, ಬುಧವಾರ, ಶುಕ್ರವಾರ ವ್ಲಾಗ್ ಹಾಕಿಲ್ಲ ಅಂದರೆ ಇವ್ರ ಮನೆಗೆ ಹುಡ್ಕೊಂಬರ್ಬೇಕು. ಅಡ್ರೆಸ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಇವತ್ತು ಒಂದು ಎಷ್ಟು ವರ್ಷ ಆಗಿತ್ತಕ್ಕ? ಒಂದು 7-8 ವರ್ಷ ಆಗಿರಲಿಲ್ಲ ನಾವು ಡ್ಯಾನ್ಸ್ ಮಾಡಿ ಜೊತೆಗೆ. ಇವತ್ತು ಡ್ಯಾನ್ಸ್ ಮಾಡಿದ್ವಿ. ಹೆಂಗಿತ್ತಕ್ಕ? ಸಕ್ಕತ್ತಾಗಿತ್ತು.
ಎಷ್ಟು ವರ್ಷ ಆಗೋಗಿದ್ದು ಗೊತ್ತಾ. ಬಟ್ ಮಸ್ತಾಗಿ ಡ್ಯಾನ್ಸ್ ಮಾಡಿದ್ವಿ. ಅದು ರೀಲಲ್ಲಿ ಬರುತ್ತೆ, ಶಾರ್ಟ್ಸಲ್ಲಿ ಬರುತ್ತೆ, ಇದ್ರಲ್ಲಿ ಹಾಕಿದ್ರೆ ಕಾಪಿರೈಟ್ ಬರುತ್ತೆ ಅಂತ. ಸೊ ನೋಡಿ, ಪೂರಿ ಅಕ್ಕನ ನಾನು ಟ್ಯಾಗ್ ಮಾಡಿರ್ತೀನಿ, ಇನ್ಸ್ಟಾಗ್ರಾಮ್ನಲ್ಲಿ ಹೋಗಿ ಫಾಲೋ ಮಾಡಿ. ಎಸ್. ಮತ್ತೆ 15 ದಿನಕ್ಕೆ ಒಂದ್ಸಲ ಬಂದು ಡ್ಯಾನ್ಸ್ ಮಾಡೋಣ ಅಂತ ಹೇಳೋರೆ. ನೋಡೋಣ ಎಷ್ಟು ಮಟ್ಟಿಗೆ ಬರ್ತಾರೆ ಅಂತ. ಬಟ್ ಇವಾಗ ಅಕ್ಕ ಹೊರಡ್ತಾರೆ. ಯೂಟ್ಯೂಬರ್ ಜೊತೆ ಡ್ಯಾನ್ಸ್ ಮಾಡಿ ನಮ್ಮ ಬಾಳು ಎಲ್ಲ ಪಾವನ ಆಗೋದು. ಆಟೋ ಬಂತಾ? ಬಾಯ್ ಅಕ್ಕ. ಇದು ಶಾರ್ಟ್ ತಗೋಬಿಡ್ತು. ಪಾಪ ಅಕ್ಕ ಬಾಯ್ ಮಾಡಿದ್ರು. ಈ ಥರ ಮಸ್ತಿ ಮಜಾ ಮಾಡಿಕೊಂಡು ನಾವು ನಮ್ಮ ಡ್ಯಾನ್ಸ್ ಕ್ಲಾಸಿಂದ ಹೊರಟ್ವಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ಸ್ನಲ್ಲಿ ಹೇಳೋದು ಮರಿಬೇಡಿ. ನಾನು ಸಿಗ್ತೀನಿ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಹಾಗೆ ಹೋಗ್ತಾ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವೀಕೆಂಡ್ನ ಮಸ್ತಾಗಿ ಎಂಜಾಯ್ ಮಾಡಿ. ಓಕೆ ಬಾಯ್.